ಬೇರೆ ಎಲ್ಲ ಇದಾರಲ್ಲ ನಮ್ಮ ಅಣ್ಣವ್ರು ಹೇಳಿದಾಗ ಅಭಿಮಾನಿ ದೇವರುಗಳು ಅವ್ರು ಒಪ್ಕೊಂಡ್ರೆ ನಾವು ಯಾರು ಜಡ್ಜ್ ಮಾಡೋಕ್ಕೆ ಸುಮ್ಮನೆ ಕೆಲಸ ಮಾಡಿದ್ದೀವಿ ಅಷ್ಟೇ, ಅದನ್ನ ಅವ್ರು ಕೊಡ್ಬೇಕು ರಿಸಲ್ಟ್. ಏನಂತೀರ? ಹೇಳಿ ಮತ್ತೆ ನೀವು ಆನ್ಸರ್ ಹೇಳ್ಬೇಕು. ನಮ್ಗೆ ಕೇಳಿದ್ರು ಸುಮ್ಮನೆ ಕೂತ್ಕೊಳ್ಬೇಕು. ಎಸ್ ಆರ್ ನೋ ನೀವು ಹೇಳ್ಬೇಕು ಅಲ್ವಾ, ಅವ್ರು ಒಪ್ಕೋಬೇಕು. ಈಗ ನಾವು ಮಾಡಿದ್ದೀವಿ ಅಷ್ಟೇ. ಈಗ ಸೂಪರಾಗಿ ಅಡುಗೆ ಮಾಡಿದ್ದೀವಿ ಅನ್ಕೋತೀವಿ, ತಿನ್ ಟೇಸ್ಟ್ ನೋಡೋರು ಅವರು ಅಲ್ವಾ. ಹಂಗೆ ಜನ ಹೇಳ್ತಾರೆ ಅಂತ ನಂಬಿಕೆ ಇದೆ. ನೋಡೋಣ, ನನಗೊಂದು ಹೋಪ್ಸ್ ಇದೆ. ನಮ್ಮ ಕನ್ನಡದ ಅಭಿಮಾನಿಗಳು ಈಗ ಯಶು ಒಂದಿನ ಬಂದಾಗ ಅವ್ನು ಕಿರಾತಕದಿಂದ ತುಂಬ ಇಷ್ಟ. ಇವತ್ತು ಹಾಸನಲ್ಲಿ ಮಾತಾಡ್ತಾರೆ ಕಿರಾತಕ ಸಿನಿಮಾ ನೋಡಿ, ಅಕ್ಕ ನಮ್ಮ ರಿಲೇಷನ್ ಎಲ್ಲ. ಅದೇ ಥರದಲ್ಲಿ ವಿಲೇಜ್ ಸಬ್ಜೆಕ್ಟು ಚೆನ್ನಾಗಿ ಇದೆ ಅಂತ ಆಯ್ಕೆ ಮಾಡಿದ್ದೀವಿ. ನೋಡೋಣ ಹಿಂಗೆ ತಗೋತಾರೆ ಅಂತ ಆಮೇಲೆ ಮಾತಾಡೋಣ, ಜನ ತಗೊಂಡ್ಮೇಲೆ ಬರ್ತಾರೆ. ನಾವು ಒಂದಿನ ಹೋಗಿದ್ದೀವಿ, ಹಂಗೆ ಬರ್ತಾರೆ, ಇದ್ರಲ್ಲಿ ಬೇಜಾರಿಲ್ಲ. ಬಟ್ ಏನಂದ್ರೆ ಬರೋದು ಈಗ ಕೆಲಸ ಕೇಳೋದು ನಾವು ಕೇಳಬೇಕು, ನೀವು ಕೇಳಬೇಕು, ಅದು ತಪ್ಪಲ್ಲ. ಬಟ್ ನಾವು ನೆಕ್ಸ್ಟ್ ಶರಣ್ ಅವ್ರಿಗೆ ಮಾಡ್ತಾ ಇದ್ದೀವಿ. ಶರಣ್ ಅವ್ರದ್ದಾದ್ಮೇಲೆ ಮುಂದಿನ ಪ್ರಾಜೆಕ್ಟ್ ಆಮೇಲೆ ನೋಡೋಣ. ಫಸ್ಟ್ ಶರಣ್ ಅವ್ರಿಗೆ ಒಂದು ಕತೆ ಓಕೆ ಮಾಡಿದ್ವಿ. ನಾನು ಅಷ್ಟೊಂದು ಜಡ್ಜ್ಮೆಂಟ್ ಕೊಡೋಷ್ಟು ದೊಡ್ಡವಳಿಲ್ಲ. ಬಟ್ ನಮ್ಮ ಕೂಸು ನಮಗೆ ಚೆನ್ನಾಗಿರುತ್ತೆ, ಅದು ನಾನು ಹೇಳ್ಬಾರ್ದು, ನೀವೆಲ್ಲ ಹೇಳ್ಬೇಕು ಅಂತಲೇ ನಾನು ಇವತ್ತು ನಮಗೆ ಒಂದು ಏನೋ ಒಂದು ತಕ್ಕ ಮಟ್ಟಿಗೆ ಒಂದು ಆಯ್ಕೆ ಮಾಡಿದ್ದೀವಿ ಅಂತ ಒಂದು ಇದೆ. ಜನ ಹೇಳಿ 1ನೇ ತಾರೀಕು ಮೇಲೆ ಜನಕ್ಕೆ ತುಂಬ ಆಮೇಲೆ ಏನೋ ತುಂಬ ಹೇಳ್ಕತ್ತಿದ್ರು ಅಂದ್ಬಿಡ್ತಾರೆ. ಒಂದು ಪ್ರಯತ್ನ ಪಟ್ಟಿದ್ದೀವಿ, ಅದನ್ನು ಜನ ಕೊಡಲಿ, ಆಡಿಯನ್ಸ್ ಕೊಡಲಿ. ಹೌದಾ? ಅಲ್ಲ, ನೀವು ಹಂಗನ್ಕೊಂಡ್ರೆ ಒಳ್ಳೇದೇನೆ. ಬಟ್ ಅವರಷ್ಟು ಚಿನ್ನ ತೆಗಿಯಕ್ಕಾಗ್ದಿದ್ರು ಮಣ್ಣಾರು ತೆಗ್ದಿದ್ದೀವಲ್ಲ. ಚಿನ್ನಕ್ಕೆ ಬೆಲೆ ಜಾಸ್ತಿ, ಮಣ್ಣು ಈಸಿಯಾಗಿ ಗೆಲ್ಬೇಕಾದ್ರೆ ನಮ್ಮನೆ ತೋಟದಲ್ಲೂ ಸಿಗುತ್ತಲ್ಲ. ಹಂಗಾಗಿ ನಮ್ಮ ಪ್ರಯತ್ನ ನಾವು ತಕ್ಕ ಮಟ್ಟಿಗೆ ಮಾಡಿದ್ದೀವಿ ಅನ್ಕೋಬೋದು.